ಇಲ್ಲೂ ಇದೇ ವೇದಿಕೆ ಮೇಲೆ ಹೇಳಿದ್ದೀನಿ ನಾನು. ಇವತ್ತೇನೋ 25 ಡೇಸನ್ನು ಈ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ, ಇದು ಭಾಳ ದೊಡ್ಡ ಅಚೀವ್ಮೆಂಟ್ ಥರ ಕಾಣ್ತಾ ಇದೆ ಇವತ್ತಿನ ದಿವಸಗಳು ನಮಗೆ. ಇದೇ ಯಾವುದು ಈ ಪ್ರಸನ್ನ ಥಿಯೇಟ್ರು, ಪ್ರಮೋದ್ ಥಿಯೇಟ್ರುಗಳಲ್ಲಿ ಸಿಂಗಲ್ ಸ್ಕ್ರೀನ್ ಇದ್ದಾಗ 25 ವೀಕ್ಸ್ ಹೋಗಿದೆ ಸಿನಿಮಾಗಳು. ಇವತ್ತು ನಾವು ವಿ ಆರ್ ಸಿಂಗ್ 25 ಡೇಸ್ ಸೆಲೆಬ್ರೇಷನ್ ನಾವು ಮಾಡ್ತಾ ಇದ್ದೀವಿ. ಬಟ್ ಬಿಡಿ, ಯಾಕಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಮತ್ತು ಇನ್ನೊಂದು ಇವತ್ತು ರೇಟ್ ಆಫ್ ಅಡ್ಮಿಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಇದು ಅಡ್ವಾನ್ಸ್ ಆಗಿದೆ, ನಾವು ಏನು ಮಾಡೋಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ ನಾವು ಗೆಲ್ತೀವಲ್ಲ. ಈ ನಿರ್ಮಾಪಕರು ಹೇಳಿದ್ರು, ನಾನು ಹಾಕಿದ ದುಡ್ಡು, ನಾನು ಬಂಡವಾಳ ನಾನು ಹಾಕಿದ್ದೀನಲ್ಲ, ನಾನು ವಾಪಸ್ ಬಂದಿದೆಯಲ್ಲ, ಅದೇ ನಂಗೆ ದೊಡ್ಡ ಅಚೀವ್ಮೆಂಟು ಅಂತ ಹೇಳಿದೆ. ಸೊ ವೆರಿ ಗ್ರೇಟ್ ಆಫ್ ದ ಪ್ರೊಡ್ಯೂಸರ್. ಯಾಕಂದ್ರೆ ಇವತ್ತು ಆ ರೇಂಜ್ ಇದೆ. ಯಾಕಂದ್ರೆ ಇದು ಅಷ್ಟೊತ್ತಿಗೆ ಬಂದಿದ್ದಕ್ಕೆ ಇನ್ನೊಂದಷ್ಟು ಹಲವಾರು ಚಿತ್ರಗಳನ್ನ ಮಾಡೋದಕ್ಕೆ ಅವರೊಂದು ಧೈರ್ಯ ಬರುತ್ತೆ. ಇನ್ನೊಂದು ಇವತ್ತು ಅದು ಎಷ್ಟು ಬಡ್ಜೆಟ್ ಆಗಿದೆ, ಒಂದು 2 ಕೋಟಿ ಆಗಿದೆ, 3 ಕೋಟಿ ಆಗಿದೆ, ವಾಟ್ ಎವರ್ ಇಟ್ ಮೈಟ್ ಬಿ, ಆಗಲಿ ಇನ್ನೂ 1 ಕೋಟಿ ಜಾಸ್ತಿ ಆಗಲಿ, ಇನ್ನೂ ಒಳ್ಳೆ ಪಿಕ್ಚರ್ ಮಾಡೋಣ ಅಂತ ಆ ಒಂದು ಧೈರ್ಯ ಬರುತ್ತೆ ಅವ್ರಿಗೆ. ಎಂಟೈರ್ ಟೀಮಿಗೆ ಬರುತ್ತೆ. ಆ ಡೈರೆಕ್ಷನ್ ಟೀಮ್ ಆಗಲಿ ಅಥವಾ ರೈಟರ್ ಅಂತ ಸಂತೂಗಾಗಲಿ ಎಲ್ರಿಗೂ ಬರುತ್ತೆ. ಸೊ ಇಂಥ ಒಂದು ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ನಾವೇ ಇದರಲ್ಲೇ ಮಾಡಿದ್ದೀವಿ. ಕೃಷ್ಣ ಪ್ರಣಯ ಸಖಿ ಬಂದು 25 ಡೇಸ್ ಸೆಲೆಬ್ರೇಷನು ಮಾಡಿದ್ವಿ ನಾವು. ಮೇನ್ ಪ್ರಸನ್ನ ಥಿಯೇಟ್ರಲ್ಲಿ ಬಂದಿದ್ರು ಅನ್ಸುತ್ತೆ ಎಲ್ಲರೂ, ಕರೆಕ್ಟ್ ಅಲ್ಲ ಹೊಸವ್ರೆ? ಸೊ ಹೇಳಿದೆ ನಾನು, ಇದೇ ಹೇಳಿದೆ ನಾನು, ವಾಟ್ ಏನು 25 ಡೇಸ್ ಎಲ್ಲಿದೆ, 25 ವೀಕ್ಸ್ ಎಲ್ಲೋಯ್ತು. ಆಮೇಲೆ 50 ಡೇಸ್ ಬಂದು ಮೈಸೂರು ಥಿಯೇಟ್ರಲ್ಲಿ ಮಾಡಿದ್ವಿ. ಸೊ ಇಟ್ ಹ್ಯಾಸ್ ಹ್ಯಾಪನ್ಡ್. ಸೊ ನಂಬರ್ ಆಫ್ ಡೇಸ್ ವಿ ಆರ್ ಕೌಂಟಿಂಗ್. ಸೊ ದಿಸ್ ಇಟ್ ಸೆಲ್ಫ್ ಇಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಆಗಿದೆ ಇವತ್ತು. ಬಿಕಾಸ್ ಇವತ್ತೆಲ್ಲ ಡಿಜಿಟಲೈಸ್ಡ್ ಆಗಿ ಇದ್ರಲ್ಲಿ ಆಗಿರೋದ್ರಿಂದ. ಆ್ಯಂಡ್ ನಾನು ಹೇಳಿದೆ, ಅದು ಕೂಡ ಹೇಳಿದೆ, ನಾನು ಪ್ಯಾನ್ ಇಂಡಿಯಾ ಓಕೆ ಅವತ್ತು ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೇನೆ. ನನಗೆ ಪ್ಯಾನ್ ಇಂಡಿಯಾ ಈ ಸಿನಿಮಾ ಬಗ್ಗೆ ನನಗೆ ಯಾವುದೇ ಬೇಸರ ಆಗಲಿ ಯಾವುದೂ ಇಲ್ಲ. ನನಗೆ ಸಕ್ಸಸ್ ರೇಟ್ ಎಲ್ಲೋ 1-2 ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಬಟ್ ಫ್ಲಾಪ್ ಆಗಿರೋದು ಲೆಕ್ಕ ತಗೊಳ್ಳಿ. ನಾಟ್ ಓನ್ಲಿ ಇನ್ ಕನ್ನಡ, ತೆಲುಗುನಲ್ಲಿ ತಗೊಳ್ಳಿ, ತಮಿಳಲ್ಲಿ ತಗೊಳ್ಳಿ, ಹಿಂದಿನಲ್ಲಿ ತಗೊಳ್ಳಿ. ನೀವು ದೊಡ್ಡ ದೊಡ್ಡ ಸ್ಟಾರ್ ಇರೋಂಥ ಸಿನಿಮಾಗಳು ಇವತ್ತು ಹೋಗಿಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಸರ್ ಅಂತಲೇ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕೇಳೋದಷ್ಟೇ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ. ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಇಸ್ ಅ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಸೂ ಫ್ರಮ್ ಸೋ ಅಂತ ಇದೇ ವೇದಿಕೆ ಮೇಲೆ ಹೇಳಿದೆ ನಾನು. ದಟ್ಸ್ ಆಲ್ಸೋ ಇನ್ ಕಂಟೆಂಟ್ ಓರಿಯೆಂಟೆಡ್, ಒಂದು ಎಂಟರ್ಟೈನ್ಮೆಂಟ್, ಎಲ್ಲರೂ ನೋಡುವಂಥ ಇದನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ಬರಬೇಕು. ಥಿಯೇಟ್ರಲ್ಲಿ ಅಥವಾ ಮತ್ತೊಂದಾಗಲಿ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ, OTTನಲ್ಲಿ ಇದಾಗುತ್ತೆ. ಸೊ ಜನಗಳಿಗೆ ಏನು ಬೇಕು ಇವತ್ತು? ದೇ ವಾಂಟ್ ಸಮ್ ಎಂಟರ್ಟೈನ್ಮೆಂಟ್, ದೇ ವಾಂಟ್ ಸಮ್ ಒಂದು ಮೆಸೇಜು, ಏನೋ ಸಿಗ್ತಾ ಇದೆ ಅನ್ನೋದು ಬೇಕು. ಹಾಗಂತ ನಾನು ಪ್ಯಾನ್ ಇಂಡಿಯಾ ಮಾಡಬೇಡಿ ಅಂತ ಹೇಳಲ್ಲ. ಅವ್ರು ಇಷ್ಟ, ಅವ್ರು ಮಾಡಲಿ, ಸಂತೋಷ, ಪ್ಯಾನ್ ಇಂಡಿಯಾನು ಮಾಡಲಿ, ಅದು ಸಕ್ಸಸ್ ಆಗಲಿ. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎಲ್ಲ ಪಿಕ್ಚರು ಪ್ಯಾನ್ ಇಂಡಿಯಾ ಅಂತ ಹೇಳೋಕ್ಕಾಗಲ್ಲ. ನೀರು ಕೇಳಿಸಲ್ಲ. ಸೊ ಹೀಗಾಗಿ ಇವತ್ತು ಕನ್ನಡ ಸಿನಿಮಾ ಇವತ್ತು ಆಲ್ಮೋಸ್ಟ್ ವಿ ಆರ್ ಇಷ್ಟು ವರ್ಷಗಳಲ್ಲಿ ಕೆಲವೇ ದಿನ ಅಷ್ಟೇ ವಿ ಆರ್ ಎಂಟಿಂಗ್ ಟು ದ ನ್ಯೂ ಇಯರ್ 2026. ಹೋಪ್ 25ನಲ್ಲಿ ನಾವು ಕನ್ನಡ ಸಿನಿಮಾ ಸಕ್ಸಸ್ ನೋಡಿದ್ದೀವೋ, ಎಷ್ಟು ಆ್ಯಾವ್ರೇಜ್ ಹೋಗಿದೆಯೋ, ಎಷ್ಟು ಪಾಪ ಸಿನಿಮಾಗಳು ಒಂದು ನೆಲ ಕಚ್ಚಿದೆಯೋ. ಸೊ ಇದನ್ನೆಲ್ಲ ನಾವು ಮನವರಿಕೆ ಮಾಡಿಕೊಂಡು 2026ಅಲ್ಲಾದರೂ ನಾವು ಎಂಟೈರ್ ಇಂಡಸ್ಟ್ರಿ ನಾವೆಲ್ಲ ಒಂದು ಅಂತ ತಿಳ್ಕೊಂಡು ಎಲ್ಲರೂ ಒಂದು ವಿ ಹ್ಯಾವ್ ಟು ಶೇರ್ ದ ಫೀಲಿಂಗ್ಸ್ನ. ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ ಒಂದು ಕತೆ ಡಿಸ್ಕಷನಲ್ಲಾಗಲಿ, ಒಂದು ಇದಕ್ಕಾಗಲಿ, ಒಂದು ಒಪಿನಿಯನ್ ತೊಗೊಳ್ಳೋದಾಗಲಿ, ಒಂದು ಡೆವಲಪ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್ಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸಿ ಎ ಸಕ್ಸಸ್. ಒಂದು ಮನುಷ್ಯನಿಂದ, ಒಬ್ಬ ವ್ಯಕ್ತಿಯಿಂದ ಸಕ್ಸಸ್ ನೋಡೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಓನ್ಲಿ ಎ ಟೀಮ್ ವರ್ಕ್. ಅದೊಬ್ಬ ಸಣ್ಣ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಒಂದು ಮೇಕಪ್ ಆಗಿರ್ಬೋದು, ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಎನಿಬಡಿ ಒಬ್ಬ ಲೈಟ್ ಮ್ಯಾನ್ ಆಗಿರ್ಬೋದು, ಒಂದು ಲೈಟಿಂಗು ಅದು ಕೂಡ ಒಂದು ಕಾರಣ ಆಗುತ್ತೆ. ನಾನು ಹೇಳ್ತೀನಿ, ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸ್ ಕೂಡ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ಕೂಡ ದಟ್ ಇಟ್ ಸೆಲ್ಫ್ ಅದಕ್ಕೆ ಅದರದೇ ಆದ ಒಂದು ರೋಲ್ ಇರುತ್ತೆ ಆ ಕ್ಯಾರೆಕ್ಟರ್ಗೆ. ಸೊ ದಟ್ ಇಟ್ ಸೆಲ್ಫ್ ಅದಕ್ಕೆ ನಾವು ಕೊಡಲೇಬೇಕು ಆ ಬೆಲೆನ ಕಾಸ್ಟ್ಯೂಮ್ಸ್ಗೂ. ಹೀಗಾಗಿ ನಾವು ಎಲ್ಲ ಒಗ್ಗಟ್ಟಾಗಿ ಇದು ಮಾಡಿದ್ರೆ ಮಾತ್ರ ಒಂದು ಸಕ್ಸಸ್ ನಾವು ನೋಡೋಕ್ಕೆ ಸಾಧ್ಯ. ಆ್ಯಂಡ್ ಎನಿವೇ ಒನ್ಸ್ ಅಗೇನ್ ಸಂತು, ಥ್ಯಾಂಕ್ ಯು. ಪ್ರಶಾಂತ್ ಅವರ ಕಲ್ಲೂರು, ಪ್ರತಾಪ್, ಥ್ಯಾಂಕ್ ಯು. ನಿನಗೂ ಗುಡ್ ಲಕ್ ಅಪ್ಪ. ಓಕೆ, ಎಲ್ಲ ನನ್ನ ಕೋಸ್ಟಾರ್ಸ್ ಎಲ್ಲರೂ ಇದ್ದಾರೆ. ಭಾಳ ಜನ ನಾನು ಮೀಟ್ ಮಾಡ್ಲಿಕ್ಕೆ ಅವರೆಲ್ಲ, ಬಿಕಾಸ್ ನನ್ನ ಸೀನ್ ಅಂತ ನಾನು ಸಿನಿಮಾ ಶೂಟ್ ಮಾಡಿದಾಗ ಬೇಕಾದ್ರೆ ನಂದು ಅವನದೇ ಜಾಸ್ತಿ ಇದ್ದಿದ್ದು. ಬೇರೆ ಯಾರು ನಾನು ಕೋಸ್ಟಾರ್ಸ್ ಅಷ್ಟೊಂದು ಮೀಟ್ ಮಾಡೋ ಒಂದು ಕೆಲವು ಸೀಕ್ವೆನ್ಸಸ್ ನನಗೆ ಇರಲಿಲ್ಲ ನನಗೆ. ಎನಿವೆ ನೈಸ್, ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು ಭಾಳ ಸಂತೋಷ. ಆ್ಯಂಡ್ ಮುಂದೆ ಇನ್ನು ಹೇಳ್ತಾ ಇದೆಯಾ, ಇದು ಕನ್ನಡ ಇವತ್ತು ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ತೆಲುಗು ತಮಿಳಿಗೆ ಇಟ್ಸ್ ರೀಮೇಕ್ ರೈಟ್ಸ್ ಹೋಗ್ತಾ ಇದ್ದೆ. ನಿಜವಾಗ್ಲೂ ನಂಗೆ ಭಾಳ ಸಂತೋಷ ಆಯಿತು ಸಂತು ಹೇಳಿದ ತಕ್ಷಣ. ಬಟ್ ಯಾಕಂದರೆ ನೋಡಿ, ಇವತ್ತು ಅಟ್ಲೀಸ್ಟ್ ಈ ಒಂದು ಗುಡ್ ಸೈನ್ ನಾವು ಕಾಣ್ತಾ ಇದ್ದೀವಿ, ಆ ಬೆಳಕನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದಷ್ಟು ಜನ ಈ ಥರ ಚಿತ್ರಗಳನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕನ್ನಡ ಇವತ್ತೇನೋ ಕನ್ನಡ ಯಾವ ಮಟ್ಟಿಗೆ ಅಂತ, ಸೊ ದಟ್ ನಾವು ಇನ್ನೊಬ್ಬರಿಗೆ ನಾವು ತೋರಿಸ್ಕೊಡೋದು, ಪ್ರೂವ್ ಮಾಡೋವಂಥ ಶಕ್ತಿನ ನಾವು ಅದನ್ನ ಬೆಳೆಸ್ಕೋಬೇಕು.
ಎನಿವೆ ಥ್ಯಾಂಕ್ ಯು ಫಾರ್ ಎಂಟೈರ್ ಟೀಮ್. ಗಾಡ್ ಬ್ಲೆಸ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಇನ್ನೂ ಒಂದಷ್ಟು ಚಿತ್ರಗಳನ್ನ ಮಾಡಿ. ಓಕೆ ಪ್ರತಾಪ್, ನಿನ್ಗೂ ಅಷ್ಟೇನಪ್ಪ. ಅಲ್ಲ, ನೀನೇನು ಗೋಳಿಕೊಂಡಿಲ್ಲ ನನಗೆ. ಗೋಳಿಕೊಂಡಿದ್ದು ಏನಿಲ್ಲ. ಕೆಲವು ಡೈಲಾಗಲ್ಲಿ ಇದು ಮಾಡ್ತಾ ಇದ್ದ ಅವನು. ನಾನು ಹೇಳಿದ್ದು ಅಷ್ಟೇ ಅವ್ರಿಗೆ, ಪ್ರತಾಪ್ ನೋಡೋ ಹೇಳ್ತಾ ಇದ್ದೀನಿ, ಇದು ತುಂಬ ಬುಕ್ಕಿಶ್ ಆಗಿರುತ್ತೆ. ನಾನು ಹೇಳಿದ್ರೆ ನಮ್ಮ ಆಡು ಭಾಷೆನಲ್ಲಿ ನಾವು ಏನು ಹೇಳ್ತೀವಿ, ನಿನಗೇನೋ ಸೀನ್ ಕನ್ವೆ ಆಗಬೇಕು. ಒಬ್ಬ ನನ್ನ ಸ್ನೇಹಿತ ಒಬ್ಬ ಇರ್ತಾನೆ, ಅಥವಾ ನನ್ನ ಮಗ ಇರ್ತಾನೆ, ಆ ಒಂದು ಅದು ಇರ್ಬೇಕಾದ್ರೆ ಒಂದು ನಾವು ನಮ್ಮ ಆಡು ಭಾಷೆಯಲ್ಲಿ ನಾವು ಏನು ಹೇಳ್ತೀವಿ ಅದು ಕನ್ವೆ ಆದರೆ ಸಾಕು ಅಂತ. ಕೆಲವು ವರ್ಡಿಂಗ್ಸ್ ಅವ್ನು ಬುಕ್ಕಿಶ್, ಇಲ್ಲ ಸರ್ ಅದು ಬೇಕು ಸರ್ ಬೇಕು. ಆಯ್ತಪ್ಪ, ನಿನ್ಗೊಂದು ಕೆಲಸ ಮಾಡು, ಇನ್ನೂ ಇದು ನೆಗೆಟಿವ್ ಇಲ್ಲ. ಈಗ ಎಲ್ಲ ಡಿಜಿಟಲೈಸ್ ಕ್ಯಾಮ್ರಾಗಳಲ್ಲ. ನನ್ನ ಸ್ಟೈಲಲ್ಲಿ ನಾನು ಹೇಳ್ತೀನಿ, ಅದನ್ನು ಇಟ್ಕೊ ನೀನು. ನಿಂದು ಬುಕ್ಕಿಶ್ ಅದು ಡೈಲಾಗ್ ಹೇಳ್ತೀನಿ, ಅದನ್ನು ಇಟ್ಕೋ. ಎಡಿಟಿಂಗಲ್ಲಿ ನೀನು ನೋಡ್ಕೊ ನೀನು. ನಿನ್ಗೆ ಯಾವ್ದು ಬೆಟರ್ ಅನ್ಸೋ ಯು ಸಿಟ್ ವಿತ್ ಎಡಿಟರ್. ಯಾವ್ದು ಬೆಟರ್ ಅನ್ಸುತ್ತೆ ನೀನು ಹಾಕೋ ನೀನು ಅಂತ ಹೇಳಿದೆ ನಾನು ಅಷ್ಟೇ. ಯಾವುದೋ ಗೊತ್ತಿಲ್ಲ, ಅವನೇ ಹೇಳ್ಬೇಕು ಯಾವುದಪ್ಪ. ಅದು ಎರಡೇ ತೋರಿಸ್ತೇ ನೀನು. ಸೊ ಈ ಥರ ಆಗಿದೆ ಅಷ್ಟೇ. ಎನಿವೆ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಸಕ್ಸಸ್